ಮಾಡ್ತಾರಲ್ರಿ. ಮತ್ತೆ ಅದಕ್ಕೆ ಬೆಂಗಳೂರು ಹೋಗಿದ್ದು ನಾ ಇವತ್ತು ಬೆಳಗ್ಗೆ ಬಂದೀನಿ ರೀ ಬೆಂಗಳೂರಿಂದ. ಬೆಂಗಳೂರಿಗೆ ಇದ್ರ ಕೊಡಕ್ಕೆ ಹೋಗಿದ್ದೆ ನಾ. ಅಲ್ಲಿ ಸಣ್ಣ ಪುಟ್ಟ ಇದ್ರೆ ನಾ ಇಲ್ಲೇ ಕೊಟ್ಟು ಸುಮ್ ಕೊಟ್ಟಿರ್ತಿದ್ದೆ. ಇದು ಸೀರಿಯಸ್ ಮ್ಯಾಟ್ರ್ ಐತಿ. ಸೀರಿಯಸ್ ಮ್ಯಾಟ್ರ್ ಅಂತ ಹೇಳಿ ಬೆಂಗಳೂರು ಲೆವೆಲ್ದಾಗ ನಾ ಇದನ್ನ ಕಂಪ್ಲೇಂಟ್ ಮಾಡಿ ಬಂದೀನಿ. ಅದು ಅಫಿಷಿಯಲಿ ರಿಟರ್ನ್ ಇದು ಕೊಟ್ಟು ಬಂದೀನಿ ನಾನು. ಅದು ನೋಡಿದ್ರೆ ಗೊತ್ತಾಗ ಫೋಟೋ ಕೊಟ್ಟಿವಲ್ಲ ನಿಮ್ಗೆ. ನೋಡ್ರಿ ನೀವು ನಿಮಗೇನಾರ ಗೊತ್ತಾದ್ರೆ ನೀವು ತನಿಖೆ ಮಾಡ್ರಿ. ನಿಮಗೂ ಪತ್ತೆ ಹಚ್ಚಿರಿ ಎಲ್ಲರೇ ನಿಮಗೂ ಗೊತ್ತಾಗ ಯಾವ ನಿಟ್ಟಿನಾಗ ಸರ್ ಎಲ್ಲ ಡೀಟೇಲ್ ಕೊಟ್ಟಿನಿ. ಕೆಲವೊಂದು ಆಂತರಿಕ ವಿಷಯ ಅದಾವು, ಕೆಲವೊಂದು ಅವ್ರ ಜೋಡಿ ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಜೋಡಿ ಅವ್ರಿಗೆ ಇದು ಮಾಡೀನಿ, ರಿವೀಲ್ ಮಾಡೀನಿ. ಅವು ಇನ್ನೂ ನಾ ಹೇಳಿದ್ನಲ್ಲ ಚುನಾವಣೆ ಮುಗಿಲಿ ಅವ್ರ ಸಮಯ ಬಂದಾಗ ಎಲ್ಲ ನಾನು ಮತ್ತೆ ಬಿಡುಗಡೆ ಮಾಡ್ತೀನಿ ಅವನ್ನೆಲ್ಲ ನನ್ನ ಕಡೆ ವಿತ್ ಪ್ರೂಫ್. ಸರ್ ಹೊರ ರಾಜ್ಯದವ್ರನ್ನ ಅದಕ್ಕೆ ಈಗ ತನಿಖೆ ಆಗಲ್ಲ ಗೊತ್ತಾಗ್ತದೆ. ಇವ್ರು ಯಾರು ಇವ್ರು ನಾ ತಂದು ಇಟ್ಕೊಂಡಿಲ್ಲ ಇವ್ರನ್ನೆಲ್ಲ ನಾ ತಂದಿಲ್ಲ. ಇವ್ರನ್ನ ಯಾರು ತಂದಾರ, ಆಮೇಲೆ ಜೈಲ್ಗೆ ಯಾರು ಊಟಕ್ಕೆ ಕೊಟ್ಟು ಬಂದಾರ, ಯಾರು ದಾರು ಕೊಡ್ತಾರ, ಜೈಲ್ನಾಗ ಸಿಮ್ ಕಾರ್ಡ್ ಯಾರು ಕೊಡ್ತಾರ, ಅವ್ರಿಗೆಲ್ಲ ಗಾಂಜಾ ಪಿಂಜಾವ್ ಏನೇನೋ ಕೊಡ್ತಾರತ್ತ ಅವೆಲ್ಲ ತನಿಖೆ ಆಗ್ಬೇಕು. ಆಗ ಹೊರಗೆ ಬೀಳ್ತೈತೆ ಹಿಂದಿಲ್ ನಾಳೆ. ಅದಕ್ಕೆ ಅದು ನನಗೆ ಮಾಹಿತಿ ಬಂದದ, ಪೊಲೀಸರಿಂದ ಮಾಹಿತಿ ಬಂದದ. ಒಳಗಿದ್ದವ್ರಿಗೆ ಇವ್ರಿಗೆಲ್ಲ ಮಾಡಿ ಅವ್ರ ಜೋಡಿ ನಂಟು ಮಾಡಿಕೊಂಡು ನೊಟೋರಿಯಸ್ ಕ್ರಿಮಿನಲ್ಸ್ ಅವರು ಎಲ್ಲೆಲ್ಲೋ ಬೇರೆ ರಾಜ್ಯದವ್ರು ಅದಾರ ಅವರಲ್ಲಿ ಒಳಗೆ. ಅವ್ರ ಜೋಡಿ ಇವ್ರು ಲಿಂಕ್ ಮಾಡ್ಕೊಂಡು ಅವ್ರ ಥ್ರೂ ಇವ್ರು ಬಂದಾರ ಅಂತ ನನಗೆ ಸುದ್ದಿ ಅದ. ಈಗೇನು ಅದರಲ್ಲಿ ನಾಲ್ಕೇನು ಮಂದಿ ಇದ್ರತ್ತ, 3 ಮಂದಿ ಹೋಗ್ಯಾರ, ಇವ ಒಬ್ಬ ಇದ್ದ, ಇವನು ಓಡಿಸ್ಯಾರ ಅವರು. ಈಗ ಇನ್ಕ್ವೈರಿ ಆಗ್ತದೆ, ಸಿಗ್ಬೀಳ್ತೀವಿ ಅಂತ ಹೇಳಿ. ಏನ್ರಿ ಮತ್ತು ಅವರೇ ನಿನ್ನೆ ಹೇಳ್ಯಾರ, ನಾನು ಅವ್ರ ಮನೆ ಅಂತಕ್ಕೆ ಹೋಗಿದ್ದೆ ಅಂತ ಹೇಳ್ಯಾರಲ್ರಿ. ನಮ್ಮ ಮನೆ ಅಂತಕ್ಕೆ ಬಂದಿದ್ರ ಅಂತ ನನಗೂ ಗುರುತಿಲ್ಲ. ಅದು ಮಧ್ಯಾಹ್ನದಾಗ ನಾನು ಓದಿದಾಗ ಗುರುತದು. ಅಂದ್ರೆ ನಮ್ಮ ಮನೆ ತನಕ ಬಂದು ಹೋಗ್ಯಾರ ಅಂದಂಗೆ ಆತ್ಲ ಅವರು. ಅವ್ರ ಮನೆ ತನಕ ಹೋಗಿದ್ವಿ ಅಂತ ಕೊಟ್ಟಾರಲ್ರಿ, ಒಂದು ಇದ್ರಾಗ ನ್ಯೂಸ್ದಾಗ ಬಂದೈತಿ. ಅದನ್ನ ಮನೆ ಅಂತಕ್ಕೂ ಬಂದು ಹೋಗ್ಯಾರ ಇವರು. ಅದಕ್ಕೆ ನನಗೆ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು ಸೂಕ್ತ. ಈಗ ನಮ್ಮ ಗನ್ಮ್ಯಾನ್ ಅದಾರ, ಬಟ್ ನಾವು ಒಬ್ಬೊಬ್ರು ಈಗ ಮದುವೆ ಅಲ್ಲಿ ಕಾರ್ಯಕ್ರಮದಾಗ ಅಡ್ಡಾಡ್ತೀವಿ, ಸೂಕ್ತ ಸೆಕ್ಯೂರಿಟಿ ಕೊಡೋಕೆ ನನಗೆ ಇವರಿಂದ ಜೀವ ಬೆದರಿಕೆ ಅದ. ಯಾಕಂದ್ರೆ ಪಂಜಾಬಿಯಲ್ಲಿ ಎಲ್ಲಿಯೋ ಯಾವ ಟೆರರಿಸ್ಟು ಏನು ಮತ್ತು ಜೈಲ್ನಾಗಿದ್ದವ್ರು ಯಾರು ಏನೇನು ಇವ್ರು ಒಟ್ಟ ಏನೋ ನಡೆಸ್ಯಾರ. ಒಟ್ಟ ಇದಕ್ಕೆ ಇವ್ರ ಮೇಲೆ ತನಿಖೆ ಆಗಬೇಕು, ಆ ಕ್ರಮ ಜರುಗಿಸ್ಬೇಕು. ಸರ್ ಅಲ್ಲಿ ಅವ್ರು ಒಬ್ಬರೇ ಅಲ್ಲ, 50 ಮಂದಿ ಇದ್ರು. ಮದುವೆಗೆ ಬಂದಿದ್ರು, ಮದುವೆಯಿಂದ ಹೊರಗೆ ಬಂದ ನಾನು ಬಿಡಾಕ 50 ಮಂದಿ ಬಂದಿದ್ರು. ಎಲ್ಲರೂ ಬಂದು ಹೋಲ್ ಬಿಡ್ರಿ ತಾವು ನನ್ನ ಮೈ ಮೇಲೆ ಬರಾಕತ್ತಿದ್ದ ಅವ ಸರ್ದಾರ್ಜಿ. ಅವನು ಹಿಡಿದ್ರು, ಅವ್ನು ಹಿಡಿದು ಸರಿ ಅಂತ ಸರ್ಸಾಕ್ತ ಅಟ್ಟಾದ್ರೂ ಅವ್ನು ಹಾಗೆ ಬರಾಕತ್ತಿದ್ದ. ಸರ್ ಇಲ್ಲಿಗಲ್ ಬಂದೂಕ್ ನನ್ನ ಕಡೆ ಇಲ್ರಿ, ಅವ್ರ ಕಡೆ ಅದಾವು. ನನಗೆ ಅವ್ರಿಗಿನ ಥ್ರೆಟ್ನಿಂಗ್ ಅದ. ಈಗ ಚುನಾವಣೆ ಟಿಕೆಟ್ ಸಿಕ್ಕೂಡಲೇ ಬಂದೂಕ್ ಹಾರಿಸ್ತಾರ ಅವರು. ಟಿಕೆಟ್ ಘೋಷಣೆ ಆದ್ಮೇಲೆ ಬಂದೂಕ್ ಹಾರಿಸ್ತಾರ. ಸಣ್ಣ ಆ ವಯಸ್ಸಿನಾಗ ಬಂದೂಕ್ ಹಾರಿಸೋದು ನಾವು. ಬಂದೂಕ್ ಸಣ್ಣವರಿದ್ದಾಗ ಬಂದೂಕು ನೋಡಿದಿಲ್ಲ ನಾವು. ಏನದು ರಿವಾಲ್ವರ್. ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳು ನಿಮ್ಮ ಕೈಯಾಗ ಆಟ ಆಡಕ್ಕಂಥವು ಇಲ್ಲಿಗಲ್ ವೆಪನ್ ಕೊಟ್ಟು ಗುಂಡು ಹಾರ್ಸಕ್ಕೆ ಹಚ್ತೀರಿ ನೀವು? ಏನು ಕೊಡ್ತೀರಿ ಅವ್ರ ಕೈಯಾಗ? ನೀವು ಬುಕ್ ಕೊಡ್ತೀರಿ, ಮತ್ತೇನು ರಾಸ್ತೀರಿ? ಅಂದ್ರೆ ಇವ್ರ ಸಂಸ್ಕೃತಿ ತಿಳ್ಕೊರಿ. ಅವ್ರ ಮಕ್ಕಳಿಗೆ ಬುದ್ಧಿ ಹೇಳ್ಬೇಕು ಇವ್ರು. ಉಲ್ಟಾ ಅದನ್ನ ಸಮರ್ಥನೆ ಮಾಡ್ಕೋತಾರೆ ಇವ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.